ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಕಾಶ. ಪೆಹಲ್ಗಾಮ್ ಅಟ್ಯಾಕ್ ಆಗಿ 4 ಮಂತ್ಸ್ ಆಯಿತು. ತತ್ರ 106 ಡೇಸ್ ಆಗತ್ತು, 106 ದಿನ ಆಗತ್ತು ಪೆಹಲ್ಗಾಮ್ ಟೆರರಿಸ್ಟ್ ಅಟ್ಯಾಕ್ ಆಗಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಜಮ್ಮು ಮತ್ತು ಕಾಶ್ಮೀರಕ್ಕೆ ಹೋಗಿದ್ದು ಪೆಹಲ್ಗಾಮ್ ಅಟ್ಯಾಕ್ ಆಗೋಕ್ಕಿಂತ ಮುಂಚೆ 20 ಡೇಸ್ ಬಿಫೋರ್ ನಾನು ಹೋಗಿದ್ದ. ಯಾವ್ದಕ್ಕಂತಂದ್ರೆ ಟ್ರಿಪ್ಪಿಗಂತ ಹೋಗಿದ್ದ. ನಾನು ವಿಡಿಯೋ ಮಾಡಬೇಕು, ತಿರುಗಾಡ್ಬೇಕಂತಲೇ ಹೋಗಿದ್ದ. ಆದ್ರೆ ಪೆಹಲ್ಗಾಮ್ ಅಟ್ಯಾಕ್ ಆದ ಬಳಿಕ ಯಾವುದೇ ರೀತಿಯಾದ ಒಂದು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಆ ಟೈಮಿಗೆ ಒಂದೇ ಒಂದು ವಿಡಿಯೋ ಮಾಡಿದ್ದ. ನಾನು ವಿಡಿಯೋ ಅಪ್ಲೋಡ್ ಯಾವುದೂ ಮಾಡಲ್ಲ ತಂದ್ರೆ ಒಂದು ವಿಡಿಯೋ ಹಾಕಿದ್ದ, ಸ್ಟೋರಿಯನ್ನು ಹಾಕಿದ್ದ, ಇನ್ಸ್ಟಾದಾಗೂ ಬಿಟ್ಟಿದ್ದ, ಯೂಟ್ಯೂಬ್ದಾಗೂ ಬಿಟ್ಟಿದ್ದ. ಇವತ್ತು ನಾನು ವಿಡಿಯೋ ನೋಡೋ ಟೈಮಿಗೆ, ಹಾಗೆ ನನ್ನ ಆಲ್ಬಮ್ಸ್ ಒಳಗೆ ನನ್ನ ಸ್ಟೋರೀಸ್ ಆಗಲ್ಲ, ನನ್ನ ಹಿಂದಿಂದೆಲ್ಲ ನೋಡೋ ಟೈಮಿಗೆ ನಂದು ಜಮ್ಮು ಮತ್ತು ಕಾಶ್ಮೀರ ಒಳಗೆ ತಿರುಗಾಡಿದ್ದು ಕೆಲವೊಂದಷ್ಟು ವೀಡಿಯೋಸ್ ಬಂದು, ಕೆಲವೊಂದಷ್ಟು ಫೋಟೋಸ್ ಬಂದು. ಅದನ್ನು ನೋಡಿ ಇವಾಗ ನಾನು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಎಲ್ಲ ವೀಡಿಯೋಸ್ ಇಲ್ಲ, ಎಲ್ಲ ಕ್ಲಿಪ್ಸ್ಗಳಿಲ್ಲ, ಕೆಲವೊಂದಷ್ಟು ಅಷ್ಟೇ ಅದಾವ. ಅವನ್ನೇ ನಾನು ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ. ಪೂರ್ತಿ ಅಂತೂ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. 4 ಮಂತ್ಸ್ ಆಯಿತು. ಯಾಕಂತಂದ್ರೆ ಸ್ಟೋರೇಜ್ ಪ್ರಾಬ್ಲಮ್ ಭಾಳ ಆಗ್ತದೆ, ಅದ್ರ ಸಲುವಾಗಿ ಡಿಲೀಟ್ ಮಾಡಿದ್ದೀನಿ. ಇನ್ನು ಮುಂದೆ ಡೇ ಬೈ ಡೇ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಕೊತ ಹೋಗ್ತಿರ್ತೀನಿ. ಯಾರು ಇವಾಗ ಪ್ರೆಸೆಂಟ್ ಹೋಗಿನಂತ ತಿಳ್ಕೊಕೋಬೇಡ್ರಿ. ಟೆರರಿಸ್ಟ್ ಅಟ್ಯಾಕ್ ಆಗೋಕ್ಕಿಂತ ಮುಂಚೆ 20 ಡೇಸ್ ಬಿಫೋರ್ ಹೋಗಿದ್ದು ನಾನು ಜಮ್ಮು ಮತ್ತು ಕಾಶ್ಮೀರಕ್ಕೆ. ಹಾಗೆ ಯಾರಾದರೂ ಹೊಸದೇ ನೋಡ್ತೀನಿ ಅಂದ್ರೆ ನನ್ನೊಂದು ಅಕೌಂಟಿಗೆ ಫಾಲೋ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂತಂದ್ರು ಶೇರ್ ಮಾಡಿರಿ. ನಾಳೆಗೆ ಹಿಡಿದು ವಿಡಿಯೋ ಯಾವ ರೀತಿ ಬರ್ತಾವಂತ ನೀವೇ ನೋಡಕತ್ತೀರಿ. ನಾನು ಇನ್ನೊಂದು ಸರ್ತಿ ಹೇಳ್ಕತ್ತೀನಿ, ನಾನು ಇವಾಗ ಪ್ರೆಸೆಂಟ್ ಹೋಗಿಲ್ಲ. ಪೆಹಲ್ಗಾಮ್ ಅಟ್ಯಾಕ್ ಆಗೋಕ್ಕಿಂತ ಮುಂಚೆ ಹೋಗಿದ್ದು, ಇವಾಗಂತೂ ನಾನು ಹೋಗಿಲ್ಲ. ಯಾರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಬಾಯ್.